ಬಂದಾರ್ರಿ. ಯಾರನ್ನು ಕೇಳಿ ನಮ್ಮ ಮನೆಯೊಳಗೆ ಕಾಲಿಟ್ಟೆ? ನಿಮ್ಮ ಅಂಗ ರಕ್ಷಕರ ತಪ್ಪಿ ಕೊಡುದು ಬಂದೆ ಸಾಹೇಬ್ರೆ. ಯಾಕೆ ಸಾಹೇಬ್ರೆ? ಇಲೆಕ್ಷನ್ ಸಮಯದಲ್ಲಿ ಹೋಲಿಕೆ ಬಂದ್ರಲ್ಲ, ಯಾರ ಒಪ್ಪಿಗೆ ಪಡ್ಕೊಂಡು ಊರೊಳಗೆ ಬಂದ್ರಿ ಸಾಹೇಬ್ರೆ. ನಮ್ಮ ಮನೆಗೆ ಬಂದು ಶಿವರಾಮಣ್ಣ ಹೋದಕ್ಕಪ್ಪ ನಿನ್ನ ಕಾರಿಗೆ ಬಂದಿಲ್ಲ ಅಂದ್ರಲ್ಲ, ಅವಾಗ ನಮ್ಮ ಮನೆಯೊಳಗೆ ಯಾರು ಒಪ್ಪಿಗೆ ಪಡ್ಕೊಂಡು ಬಂದ್ರಿ? ಶಿವರಾಮಣ್ಣ, ನಿಮ್ಮಂತ ರೈತರು ಎಲ್ಲರೂ ಮನಸ್ಸು ಮಾಡಿದ್ರೆ ದೇಶನೇ ಬಂಗಾರ ಆಗ್ತದೆ. ನಮ್ಮನ್ನು ಆರಿಸಿ ಕಳಿಸ್ರಿ, ರೈತರಿಗೆ ಎಲ್ಲಾ ಸೌಲಭ್ಯ ಎಲ್ಲ ಸಹಕಾರ ಮಾಡ್ತವಲ್ರಿ. ನಮ್ಮ ಸರ್ಕಾರದಿಂದ ಏನು ರೈತರಿಗೆ ಲಾಭ ಅಂತ ನೋಡಿ, ನೀವೇ ದೇವರನ್ನು ನಾವು ಆರಿಸಿ ಕಳಿಸೀವಿ. ನಿಮ್ಮಂತ ಜಿಲ್ಲೆ ಸಚಿವರಿಗೆ ನಮ್ಮಂತ ರೈತರು ಬರುವುದು, ನಿಮ್ಮಂತ ಮನೆ ಬರುವುದು ತಪ್ಪಿಲ್ರಿ ಸಾಹೇಬ್ರೆ, ತಪ್ಪಿಲ್ರಿ. ಬರಬೇಕು ಶಿವರಾಮ್. ನಿಮ್ಮಂತ ಜನಸಾಮಾನ್ಯರಿರುವುದರಿಂದಲೇ ನಾನು ಈ ಜಿಲ್ಲೆಗೆ ಮಂತ್ರಿಯಾಗಿದ್ದಲ್ಲ. ಹೇಳಿ, ಬಂದ ವಿಷಯ ಏನು? ಏನೂ ಇಲ್ಲ ಸರ್. ವರ್ಷ ಮಳೆನೂ ಇಲ್ಲ, ಏನಾಗಿ ಬೆಳೆನೂ ಇಲ್ಲ, ಒಂದು ಊಟದ ಗತಿ ಇಲ್ಲದೆ ರೈತರಿಗೆ ಕಂಗಾಲಾಗಿದ್ದಾರೆ ಸರ್, ಕಂಗಾಲಾಗಿದ್ದಾರೆ. ಅದಕ್ಕೆ ನೀವು ವಿಧಾನಸಭೆಗೆ ಮುಖ್ಯಮಂತ್ರಿ ಕೂಡ ಮಾತಾಡಬೇಕಾದ ಸರ್. ಸಚಿವರೇ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ರೈತರಿಗೆ ಬಹಳ ಕಷ್ಟ ಆಗೈತ್ರಿ. ಏನಾರು ಮಾಡಿ ಬೇರೆ ಪರಿಹಾರ ಕೊಡಿಸ್ರಿ ಅಂತ ನಿಮ್ಮನ್ನ ಕೇಳ್ರಿ ಅಂತ ಹೇಳಕ್ ಬಂದೇನ್ರಿ. ನೋಡು ಶಿವರಾಮ್, ಇದು ನನ್ನ ಜಿಲ್ಲೆ. ನನ್ನ ಜಿಲ್ಲೆಯ ಈ ಜನರ ಕಷ್ಟ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಇದಕ್ಕಿಂತ ಮುಂಚೆ ನಾನು ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಹೌದಾ ಸರ್? ಸರ್, ಹಂಗಾರೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಪರಿಹಾರ ಕೊಡೋದಕ್ಕೆ ಒಪ್ಪಿಕೊಂಡ್ರು ಸರ್? ಇಲ್ಲ ಶಿವರಾಮ್, ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಪರಿಹಾರ ಕೊಡಲು ಸಾಧ್ಯವಿಲ್ಲ ಎಂದು. ಯಾಕೆಂದರೆ ಬಿಟ್ಟು ಬಾಂಜಗಳನ್ನು ಕೊಟ್ಟು ಖಜಾನೆಯನ್ನು ಲೂಟು ಮಾಡಿದಾಗ ಯಾವ ಜಿಲ್ಲೆಗೂ ಪರಿಹಾರ ಕೊಡಲು ಸಾಧ್ಯವಿಲ್ಲ ಎಂದು. ಅದು ಹೇಗೆ ಸಾಧ್ಯ ಸಾಹೇಬ್ರೆ? ಅದು ಹೇಗೆ ಸಾಧ್ಯ? ಮುಖ್ಯಮಂತ್ರಿಗಳು ಆ ರೀತಿ ಮಾತನ್ನು ಆಡೋದು ಸಾಧ್ಯವೇ ಇಲ್ರಿ, ಸಾಧ್ಯವೇ ಇಲ್ಲ. ಏನಂತಲೇ ಮಗನಿ, ಮುಖ್ಯಮಂತ್ರಿಗಳು ಮಾತನಾಡದೆ ನನ್ನ ಮಾತನಾಡಿದ ಬಟ್ಟೆ ಯಾರಿಗೆ ಯಾವಾಗ ಹೊರಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ಮುಖ್ಯಮಂತ್ರಿಗಳು ನಿಮ್ಮಪ್ಪಲ್ಲಿ ಮತ್ತೆ ನಿಮ್ಮಪ್ಪಲ್ಲಿ ನಿಮ್ಮಂತವರ ಸ್ವಾರ್ಥಕ್ಕಾಗಿ ಹಲವಾರು ಬಜೆಟನ್ನು ಮಂಡಿಸಿ ನೂರಾರು ಭಾಗ್ಯಗಳನ್ನು ನೀಡಿದ ಭಾಗ್ಯ ವಿಧಾತರವರು. ಸಾರಿಯನ್ನು ಮಾತಾಡಿದ ಮಕ್ಕಳ ನಿಮ್ಮ ಸರ್ಕಾರವ ಬುಡ ಸಮೇತವಾಗಿ ಕಿತ್ತೊಯ್ಯುತ್ತಾನೆ. ಹುಷಾರ್. ಯಾರ ಮನೆಗೆ ಬಂದು ಯಾರ ಎದುರು ನಿಂತು ಹೇಗೆ ಮಾತನಾಡುತ್ತಿರುವೆ? ಹಾಕಿಸಿ ಕುಂಬಿಸಿದರೆ ಗಂಡು ಮಗನ ಹೋರಾಟ. ನಿನ್ನಿಂದಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಮಗನ. ನಾನು ಒಬ್ಬ ರೈತನ ಮಗನಾದರೆ ನನ್ನ ನೀನು ಮುಟ್ಟಿದ ಮಕ್ಕಳ ನನ್ನಂತ ರೈತರು ನೂರಾರು ಮಂದಿಗೆ ಮಣ್ಣು ಮುಟ್ಟಿ ನಿಮ್ಮ ಸರ್ಕಾರವನ್ನು ಕಿತ್ತೊಗೆದು ನೀವು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕಾಗುತ್ತದೆ. ಹುಷಾರ್. ಬಡವರಿಗೆ ಬರಬೇಕಾದ ಪರಿಹಾರ ನೋಡಿ ಸಾಹೇಬ್ರೆ, ನನ್ನ ತಮ್ಮ ಈ ರೀತಿ ಮಾತನಾಡುತ್ತೆ ಅನ್ನೋದು ತಪ್ಪು ತಿಳ್ಕೊಬೇಡಿ. ಜನ ಕಷ್ಟದಾಗಿದ್ದಾರೆ. ಸಚಿವರೇ, ನಿಮ್ಮ ಕ್ಷೇತ್ರದಲ್ಲಿ ದಿನಕ್ಕೊಬ್ಬರು ರೈತರು ಏನು ಹಾಕಿಕೊಂಡು ಸಾವಿರ ಕೂತಿದ್ದಾರೆ ಸಾಹೇಬ್ರೆ. ಜನರ ಸಾವಿನೊಳಗೆ ಸರಸ ಆಡುವನ್ನು ಬಿಟ್ಟು ದಯಮಾಡಿ ಪರಿಹಾರ ಕೊಡುಗೆ ಪುಣ್ಯ ಕಟ್ಟಿಕೊಳ್ಳಿ ಸರ್. ಕೈ ಇರುವುದು ಕಾಲು
ಮಾಡ್ಬೇಡ. ಯಾಕಂದ್ರೆ ಇವರು ದೊಡ್ಡವರಪ್ಪ, ಮೇಲಾಗಿ ಶ್ರೀಮಂತರು. ನಮ್ಮಂತ ಬಡ ರೈತರು ರೊಕ್ಕ ಕೊಟ್ಟು ಜೀತದಾಳಾಗಿ ದುಡಿಸಿಕೊಳ್ಳುವ ಶ್ರೀಮಂತರು ಇವರು. ಕಾಯಿಗ ನಮ್ಮಂತ ಬಡ ರೈತರನ್ನು ಹೊಡೆಯುವುದಲ್ಲಿ ಏನು ತಪ್ಪಿದೆಯೋ ತಮ್ಮ? ಏನು ತಪ್ಪಿದೆ? ನಡಿಪ ಮನೆಗೆ ಹೋಗೋಣ. ಅಣ್ಣ, ಈ ಪ್ರತಾಪ್ ಗೌಡರ ಎದುರಿಗೆ ನಿನ್ನ ಎದುರಿಗೆ ನನ್ನನ್ನು ಹೊಡೆದು ಬಿಟ್ಟನಲ್ಲ ಅವನು ನಿಮ್ಮ. ತಮ್ಮ, ನನ್ನ ಹೊಡೆದಕ್ಕೆ ಏನು ಶಿಟ್ಟು ಮಾಡ್ಕೊಬಿಡ. ನನ್ನ ಹೊಡೆದಕ್ಕೆ ಏನು ಶಿಟ್ಟು ಮಾಡ್ಕೊಬಿಡ. ಈಗ ನನ್ನ ಹೊಡೆದಿದ್ದಾರಂದ್ರೆ ನೀನು ಮೇಲೆ ಕೈ ಮಾಡಿದ್ರಿ. ಈ ನಿನ್ನ ಅಣ್ಣನ ಆಣೆ ನಿನ್ನಪ್ಪ. ಕಾಳಿಂಗ ಅವರು ದೊಡ್ಡವರು, ಮೇಲಾಗಿ ನಮ್ಮಂತ ಶ್ರೀಮಂತರು ಬಡಿಯುವುದು ಹೊಡೆಯುವುದು ತಪ್ಪಿರಿದೆ ತಮ್ಮ, ತಪ್ಪಿರಿ. ಬೇಡಪ್ಪ, ಬೇಡ ಬೇಡ, ನಡಿ ಮನೆಗೆ ಹೋಗೋದು. ಹುಂಡ ಪ್ರಚಂಡ ಗಂಡ ಬೇರುಂಡ ಈ ಕಾಳಿಂಗ ನನ್ನೆದುರಿಗೆ ನಿನ್ನನ್ನು ಒತ್ತಡಲ್ಲ ಇವನು. ಇವನು ಯಾವ ಕಾಲದಿಂದ ಒತ್ತಡ ಆ ಕಾಲ ಈಗ ಇವನ ಹತ್ತಿರ ಇರಬಾರದು. ಬೇಡ ಕಾಳಿಂಗ, ಬೇಡ. ನೋಡು, ನಿಂದು ಒಂದ ಹೊರತಿದ್ರು ಇವರಿಬ್ರು ಚೆಂಡು ಒಳ್ಳೆ ಬಿಡ್ತಾವ. ಇನ್ನೊಂದು ಸಾರಿ ನಾನು ಹಾನಿ ಮಾಡ್ತೇನೆ ತಮ್ಮ ನಿನಗೆ. ಈ ಮಂತ್ರಿಯ ನೋಡ ನಿನ್ನ ಏನಾದ್ರೂ ಇದೇ ಹಗರಣ ಮಾಡಿದ್ರೆ ಊರಾಗ ನಾಯಿ ಹೊರ ಬಡಿಯೋದಿದ್ದೆ ತಮ್ಮ. ನಿನಗೆ ನನ್ನ ಆನೆಯಲ್ಲಿ ಸಚಿವರು ಮಾತ್ರ ಬಿಟ್ಟು ಬೇಡ. ಅಣ್ಣ, ಬೇಗನೆ ತೆಗೆದು ಹಾಕಿ ನೋಡೋಣ ನಿನ್ನ ಆನೆಯನ್ನ. ನಿನ್ನ ಮೇಲೆ ಕೈ ಮಾಡಿಕೊಂಡು ಊಟವನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸಿದ ಹೋದರೆ ನನ್ನ ಹೆಸರು ಇಟಗಿ ಭೀಮಾಶಂಕರಿ ಅವರ ಪುತ್ರ ಕಾಳಿಂಗನೇ ಅಲ್ಲ. ಅಣ್ಣ, ಬೇಗ ಹಾಕೋಣ ಇಲ್ಲಿ. ಬೇಡ ಬೇಡ, ನಿನ್ನ ಶಿಟ್ಟನ್ನು ಶಾಂತಿ ಮಾಡ್ಕೋ ಅಮ್ಮ. ಅಮ್ಮ, ನಿನ್ನ ಶಿಟ್ಟನ್ನು ಶಾಂತಿ ಮಾಡ್ಕೋ. ನೋಡು ಕಾಳಿಂಗ, ನಿನ್ನ ಅಣ್ಣನ ಮಾತಿಗೆ ಬೆಲೆ ಕೊಡುವುದಾದ್ರೆ ಮರು ಮಾತಾಡೋದ್ರಿಂದ ತಿಂಡಿ ಬಂದು ಬಿಡಪ್ಪ. ನಡಿ ಕಾಳಿಂಗ, ಹೋಗೋದು. ನಡಿ ಹೋಗೋದು. ಅಣ್ಣ, ಕಂಡಂತೆ ಕುರಿ ಹಾಲು ಕುಡಿಸಿ ಈ ಯಾರಿಗೂ ಬಗ್ಗಬಾರದೆಂದು ಕೆಜಿ ಗಂಟೆಗೆ ಬೆನ್ನಿನ ತಿಳಿಸಿ ಕಾಂತಿವೀರ ಸಂಗೊಳ್ಳಿ ರಾಯಣರಂತೆ ನೆರೆಯಲಿ ಎಂದು ನೀ ಎಂದು ಹೇಳಿದೆ. ಇಂದು ಈ ಸಣ್ಣನ ಮಕ್ಕಳ ಎದುರಿಗೆ ನನ್ನನ್ನು ಹೇಗೆ ಮಾಡಿಬಿಟ್ಟೆ ಕಾಳಿಂಗ, ಇದು ನೀನು ಗೊತ್ತಾಗಲ್ಲ ಮಾತಲ್ಲ. ನೋಡಪ್ಪ, ನಾನು ಏನೋ ಬಾಯಿ ತಪ್ಪಿ ಹಾನಿ ಮಾಡ್ಬಿಡ್ತೀನಿ. ಏ ಪ್ರತಾಪಗೌಡ, ಶರತ್ರಾಜ್, ಏನೋ ನಮ್ಮ ತಾಲೂಕಿನ ಎಮ್ಮೆಲ್ಲೆದವರು ನಮ್ಮ ಜಿಲ್ಲೆಯ ಮಂತ್ರಿ ಎಂದು ನನ್ನ ತಮ್ಮನ ತಡೆದಿದ್ದು ತಪ್ಪಾಗಿದೆ. ನೋಡು, ನೀನು ಸಚಿವರ ಸ್ಥಾನ ಉಳಿಸಿಕೊಳ್ಳಬೇಕಾದ್ರೆ ಈ ನಮ್ಮ ದೇಶದ ರೈತರನ್ನು ಗೌರವದಿಂದ ಕಾಣಬೇಕು ತಮ್ಮ. ಕಾಳಿಂಗ, ನೋಡಪ್ಪ, ಇನ್ನೊಂದು ಸಾರಿ ಹಾನಿ ಮಾಡುವುದಲ್ಲ. ಬೇಕಾದ್ರೆ ಒಂದು ಮಾತು ಹೇಳಿ ಕೇಳು. ಈ ದೇಶಕ್ಕೆ ಪ್ರಾಣ ಕೊಟ್ಟು ಹೋರಾಡಿದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನಂತೆ ನಿನ್ನನ್ನು ಬೆಳೆಸಿರುವ ತಮ್ಮ ನಾನು. ಶರಣರ ವಾಣಿಯನ್ನು ಕೇಳಿ ವಚನ ಗೋಷ್ಠಿ ಕೇಳಿ ಬಸವಣ್ಣನಂತೆ ನಾನು ಬೆಳೆಸುವೆ. ಆದರೆ ನೀನು ಹಂಗಿರ್ಬೇಡ. ದೇಶಕ್ಕೆ ಪ್ರಾಣ ಕೊಟ್ಟ ರಾಯಣ್ಣನಂತೆ ಊರೊಳಗೆ ಅನ್ಯಾಯ ಅಕ್ರಮ ನಡೆದರು ಪ್ರಾಣ ಹೋದರೂ ಸರಿಯಲ್ಲ. ನ್ಯಾಯಕ್ಕಾಗೆ ಹೋರಾಡಬೇಕು ತಮ್ಮ ನೀನು. ಇದು ಹೇಳುವುದಾದ ನಿನ್ನ ಅಣ್ಣನ ಮಾತು. ಓ ಪ್ರತಾಪಗೌಡ, ಶರತ್ರಾಜ್, ನಮ್ಮ ಮೇಲೆ, ನಮ್ಮ ಮನದ ಮೇಲೆ ನೀವೇನು ಕೆಟ್ಟ ಕಣ್ಣು ಹಾಕಿದ ಕರೆಯಾದ್ರೆ ನನ್ನ ಇಬ್ಬರು ತಮ್ಮಂದಿರು ಮೇಲಾಗಿ ನಾನಾದರೂ ಬಂದು ಒಂದು ದಿವಸ ನಿಮ್ಮ